ಎಲ್ರಿಗೂ ಸ್ವೀಟ್ ಶುಭೋದಯ. ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಾನು ಆ್ಯಕ್ಚುಲಿ ಸ್ವಲ್ಪ ದಿನಗಳಿಂದ ಬರೀ ಲೈವ್ ಅಷ್ಟೇ ಮಾಡ್ತಾಯಿದ್ದೆ, ನನ್ನ ಚಾನಲಲ್ಲಿ ಲೈವ್ ಸ್ಟ್ರೀಮಿಂಗ್ ಅಷ್ಟೇ. ವಿಡಿಯೋ ಅಪ್ಲೋಡ್ ಮಾಡಿ ಒಂದಷ್ಟು ತಿಂಗಳಾಗಿತ್ತು. ಬಟ್ ಇವತ್ತು ನಾನೊಂದು ಗುಡ್ ನ್ಯೂಸ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ. ಗುಡ್ ನ್ಯೂಸ್ ಏನಪ್ಪ ಅಂದರೆ, ನನ್ನ ಚಾನಲ್ ಸ್ವೀಟ್ ಸಮಾಚಾರ ಮಾನಿಟೈಸೇಷನ್ ಆಗಿದೆ. 4 days ago ಮಾನಿಟೈಸೇಷನ್ ಆಗಿದೆ. ಸೊ ಇದರ ಜರ್ನಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಹಾಗೆ ನನ್ನ ಮಾನಿಟೈಸೇಷನ್ ಜರ್ನಿ ಅಂತಲೇ ಅಲ್ಲ, ಯೂಟ್ಯೂಬ್ ಜರ್ನಿ ನಾನು ಹೇಗೆ ಶುರು ಮಾಡಿದೆ, ಅದು ಇಲ್ಲಿವರೆಗೂ ಹೇಗೆ ನಡ್ಕೊಂಬಂತು, ಮತ್ತು ಮಾನಿಟೈಸೇಷನ್ಗೆ ಯಾವ್ಯಾವ ಪಾರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾವ್ದ್ಯಾವುದು ತುಂಬ ಯೂಸ್ ಆಗಿದೆ ಅಂತ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಬೇಕು. ಹಾಗೆ ನಿಮ್ಮೆಲ್ರಿಗೂ ತುಂಬ ಧನ್ಯವಾದ ಹೇಳಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ದ್ಯಾಟ್ ಮಾನಿಟೈಸೇಷನ್ ಕಂಪ್ಲೀಟ್ ಮಾಡಬೇಕು ಅಂತಿರೋ ಕೆಲವೊಂದಷ್ಟು ಯೂಟ್ಯೂಬರ್ಸ್ಗೆ ಇದು ಹೆಲ್ಪ್ ಆಗ್ಬೋದು, ನಮ್ಮ ಕನ್ನಡ ಚಾನಲ್ ನಡೆಸ್ತಾ ಇರೋವಂಥವ್ರೆಲ್ರಿಗೂ ಅನ್ನೋದು ನನ್ನ ಉದ್ದೇಶ. ಸೊ ನಾನು ಯೂಟ್ಯೂಬ್ ಶುರು ಮಾಡಬೇಕು ಅಂತ ಅಂದ್ಕೊಂಡು ಈ ಚಾನಲ್ನ ಶುರು ಮಾಡಿದ್ದು, ಓಪನ್ ಮಾಡಿದ್ದು ಬಂದು 1-2-3 years ago. ಬಟ್ ಅದು ಟೈಟಲ್ ಕಾರ್ಡ್ ಕೊಟ್ಟು ಓಪನ್ ಮಾಡಿದ್ರಲ್ಲೇ ನಿಂತೋಗ್ಬಿಟ್ಟಿತ್ತು. ಯಾವುದೇ ರೀತಿಯ ಐಡಿಯಾ ನನಗಿರಲಿಲ್ಲ, ಮತ್ತದನ್ನು ಮುಂದುವರಿಸೂ ಇರಲಿಲ್ಲ. ಬಟ್ ಆ್ಯಕ್ಚುಲಾಗಿ ಶುರು ಆಗಿದ್ದು ಅಂತ ಅಂದರೆ 1 ವರ್ಷದ ಹಿಂದೆ, ಅರೌಂಡ್ ಮಾರ್ಚ್ ಮಂತ್ 2025 ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಫಸ್ಟ್ ವಿಡಿಯೋಯಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಆ ಟೈಮಲ್ಲಿ ನನಗೆ ಯಾವುದೇ ಯೂಟ್ಯೂಬರ್, ತುಂಬ ದೊಡ್ಡ ಯೂಟ್ಯೂಬರ್ ಆಗಬೇಕು ಅಥವಾ ಒಂದಿನ ನನ್ನ ಚಾನಲ್ಲು ಮಾನಿಟೈಸೇಷನ್ ಆಗುತ್ತೆ, ನಾನು ಅರ್ನ್ ಮಾಡೋಕ್ಕೆ ಶುರು ಮಾಡ್ತೀನಿ, ಯೂಟ್ಯೂಬ್ನ ಸೀರಿಯಸ್ಸಾಗಿ ಮಾಡ್ತೀನಿ, ಇಂಥದ್ದೆಲ್ಲ ನಾನು ಶುರು ಮಾಡೋಕ್ಕೆ ಮುಂಚೆ ಐಡಿಯಾ ಇರಲಿಲ್ಲ. ಬಟ್ ಆ ಟೈಮಲ್ಲಿ ನನ್ನ ಲೈಫ್ ತುಂಬ ಲೋ ಫೇಸಲ್ಲಿ, ತುಂಬ ಬ್ಯಾಡ್ ಫೇಸಲ್ಲಿ ನಡೀತಾ ಇತ್ತು. ನನಗೆ ಈ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ಒಂದು ಡಿಸ್ಟ್ರ್ಯಾಕ್ಷನ್ ಆಗಿ, ಒಂದು ಡೈವರ್ಟ್ ಆಗೋದಕ್ಕೋಸ್ಕರ ನಾನು ಶುರು ಮಾಡಿದ್ದು ಯೂಟ್ಯೂಬ್ನ. ಅದು ಇಲ್ಲಿಗೆ ಬಂದು ನಿಂತಿದೆ. ಸೊ ಇನ್ಮೇಲೆ ಇದು ಡಿಸ್ಟ್ರ್ಯಾಕ್ಷನ್ ಮಾತ್ರನೇ ಅಲ್ಲ, ಒಂದು ಪ್ರೀತಿಯಿಂದ ನಾನು ಮಾಡೋ ನನ್ನ ಪ್ಯಾಷನ್, ಹಂಗಾಗಿ ನಡ್ಕೊಂಡು ಹೋಗುತ್ತೆ. ಸೊ ಫಸ್ಟ್ ನನ್ನ ವಿಡಿಯೋ ಬಂದು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಟೆಂಪಲ್ದು ವ್ಲಾಗ್ ಅಂತ ಶುರು ಮಾಡಿದೆ. ಎಲ್ಲ ಒಂಥರ ಟ್ರಯಲ್ ಆ್ಯಂಡ್ ಎರರ್ ಥರ ನಾನು ಕಲ್ತು ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಹಿಡ್ದು, ಎಡಿಟ್ ಮಾಡೋದ್ರಿಂದ ಹಿಡ್ದು, ಒಂದು ತಮ್ನೈಲ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೆಲ್ಲನೂ ಹಿಡಿದು ಒಂದೊಂದೇ ಎಲ್ಲ ಒಬ್ಬಳೇ ನನಗೆ ನಾನೇ ಕಲ್ತ್ಕೊಂಡು ಅಪ್ಲೋಡ್ ಮಾಡಿ ಹಾಕಿದ್ದೀನಿ. ಹಾಗೆ ನನಗೊಂದು ಬ್ರೇಕ್ ಥ್ರೂ ಅಂತ ಸಿಕ್ಕಿದ್ದು ಕ್ಯಾಪ್ಜಮಿನಿ ವ್ಲಾಗ್. ನಾನು ಹಾಕಿದಂಥ ವ್ಲಾಗ್ ಒಂದು ವೈರಲ್ ಆಗುತ್ತೆ. ಸೊ ಆ ವ್ಲಾಗಿಂದ ನನಗೆ ಒಂದು 82,000 ವ್ಯೂಸ್ ಬರುತ್ತೆ, ವಾಚರ್ಸ್ ಚೆನ್ನಾಗಿ ಬರುತ್ತೆ. ಸೊ ವಾಚರ್ಸ್ ಚೆನ್ನಾಗಿ ಬಂದಮೇಲೆ ಅದು ತುಂಬ ಅನ್ಎಕ್ಸ್ಪೆಕ್ಟೆಡ್. ಈಗ ಇನ್ಸ್ಟಾಲೆಲ್ಲ ನಾವು ಈಸಿಯಾಗಿ ಕೆಲವೊಂದಷ್ಟು ವಿಡಿಯೋ ಮಿಲಿಯನ್ವರೆಗೂ ತೊಗೊಂಡೋಗ್ಬೋದು, ವ್ಯೂಸ್ ಸಿಕ್ಬಿಡುತ್ತೆ ಆರಾಮಾಗಿ. ಸೊ ಯೂಟ್ಯೂಬಲ್ಲಿ ನನಗೆ ಅವಾಗೆಲ್ಲ ಐಡಿಯಾ ಇರಲಿಲ್ಲ ಇಷ್ಟು ಚೆನ್ನಾಗಿ ನನ್ನ ವೀಡಿಯೋಸ್ಗೆ ವ್ಯೂಸ್ ಬರುತ್ತೆ, ವೈರಲ್ಲು ಕೂಡ ಆಗುತ್ತೆ ಅಂತ. ಅದು ಬಂದು ಜೂನ್ ಎಂಡಲ್ಲಿ ನಾನು ನನ್ನ ಈ ಕ್ಯಾಪ್ಜಮಿನಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದು ಚೆನ್ನಾಗಿ ವ್ಯೂಸ್ ಬಂತು, ವೈರಲ್ ಆಯಿತು. ಅದಾದಮೇಲೆ ನನಗೊಂದು ಐಡಿಯಾ ಬರುತ್ತೆ. ಅಲ್ಲಿವರೆಗೂ ನಾನೊಂದಷ್ಟು ಶಾರ್ಟ್ಸ್ನೇ ಜಾಸ್ತಿ ಅಪ್ಲೋಡ್ ಮಾಡ್ತಾಯಿದ್ದೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಂದಷ್ಟು ಕ್ರೈಟೀರಿಯಾ ಇದೆ ಯೂಟ್ಯೂಬ್ ಮಾನಿಟೈಸೇಷನ್ಗೆ. ಎಲ್ರಿಗೂ, ನೀವು ಯೂಟ್ಯೂಬ್ ಮಾಡ್ಬೇಕು ಅಂದ್ಕೊಂಡಿರೋರಿಗೆಲ್ಲ ಅಫ್ಕೋರ್ಸ್ ಐಡಿಯಾ ಇರುತ್ತೆ. ನಾನು ಜನರಲ್ಲಾಗಿ ಹೇಳೋದಾದರೆ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಅಟ್ಲೀಸ್ಟ್ ಈ ಎರಡರಲ್ಲಿ ಒಂದು ಮಾಡಬೇಕು ನೀವು. 10 ಮಿಲಿಯನ್ ವ್ಯೂಸ್ ನಿಮ್ಮ ಶಾರ್ಟ್ ವೀಡಿಯೋಸ್ಗೆ, ಅಥವಾ 4,000 ವಾಚರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕಿರುತ್ತೆ. ಬಟ್ 10 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ಗೆ ನನಗೆ ಐ ಆಮ್ ನಾಟ್ ಶ್ಯೂರ್ ಆವಾಗ ಬರುತ್ತೆ, ಮಾಡಬಹುದು ಅಂತ. ಸೊ ಅರೌಂಡ್ ಜಾಸ್ತಿ ಅಂದರೆ ನನಗೆ ಒಂದು 5,000 ವ್ಯೂಸ್ ಬಂದಿರ್ಬೋದು ನನ್ನ ಒಂದು ಶಾರ್ಟ್ಸ್ಗೆ.
ಅದು ಬಿಟ್ಟರೆ ನಾನು ಅದಕ್ಕಿಂತ ಮೇಲೆ ನನ್ನ ಶಾರ್ಟ್ಸ್‌ಗೆ ವ್ಯೂಸ್ ಬಂದಿಲ್ಲ. ಅದಕ್ಕಿಂತ ಮೇಲೆ ನನಗೆ ವೈರಲ್ ಆಗಿಲ್ಲ ಯಾವ ಶಾರ್ಟ್ಸ್ ವೀಡಿಯೋ ಕೂಡ. ಸೊ ನನಗೆ ಕನ್ಫ್ಯೂಷನ್ ಇತ್ತು ವೆದರ್ ನಾನು 10 ಮಿಲಿಯನ್ ವ್ಯೂಸ್‌ನ ಕಂಪ್ಲೀಟ್ ಮಾಡಬೇಕಾ ಅಥವಾ 4000 ವಾಚರ್ಸ್‌ನ ಕಂಪ್ಲೀಟ್ ಮಾಡಬೇಕಾ. 4000 ವಾಚರ್ಸ್ ಕೂಡ ತುಂಬ ಕಷ್ಟ ಅಂತ ಫೀಲ್ ಮಾಡ್ತಿದ್ದೆ ಆ ಟೈಮಲ್ಲಿ. ದೆನ್ ಯಾವಾಗ ಕ್ಯಾಪ್ಜೆಮಿನಿ ವಿಡಿಯೋ ವೈರಲ್ ಆಗುತ್ತೆ ಅದರಿಂದ ನನಗೆ ಒಳ್ಳೆ ವಾಚರ್ಸ್ ಸಿಗುತ್ತೆ. ಬಟ್ ನಾಟ್ 4000 ಮುಗಿಸೋ ಅಷ್ಟೆಲ್ಲ ಸಿಗಲ್ಲ. ಒಂದು ರೇಂಜಿಗೆ ಸಿಗುತ್ತೆ. ಬಟ್ ನಾನು ಅಷ್ಟು ಕನ್ಸಿಸ್ಟೆನ್ಸಿಯಿಂದ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿರಲಿಲ್ಲ ಆವಾಗ. ಇವಾಗಲೂ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ. ಬಟ್ ನಾನು ಲೈವ್ಸ್ನ ಕನ್ಸಿಸ್ಟೆನ್ಸಿಯಿಂದ ಮಾಡಿದ್ದೀನಿ. ವೀಡಿಯೋಸ್ ಅಪ್ಲೋಡ್ ಮಾಡದೇ ಇರೋ ಟೈಮಲ್ಲಿ ಏನಾಗಿತ್ತಂದರೆ, ಒಂದು ವಿಡಿಯೋ ವೈರಲ್ ಆಯಿತು. ನೆಕ್ಸ್ಟ್ ಕೆಲವೊಂದಷ್ಟು ವಿಡಿಯೋ 12,000 2,000 ಈ ಥರನೂ ರೀಚ್ ಆಗಿರೋದಿದೆ. ಅದರಿಂದನೂ ತುಂಬ ಕಾಂಟ್ರಿಬ್ಯೂಷನ್ ಸಿಕ್ಕಿದೆ ವಾಚರ್ಸ್ಗೆ. ಅದೆಲ್ಲ ಒಂದೊಂದು ಓಪ್ಸ್ ಕೊಡ್ತಾ ಹೋಗೋದು. ನಾನು ಇನ್ನೂ ನೀವೇನಾದರೂ ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದರೆ ಬೇಸಿಕಲಿ ಯೂಟ್ಯೂಬ್ ವರ್ಕ್ ಆಗೋದು ಕನ್ಸಿಸ್ಟೆನ್ಸಿ ಮೇಲೆ. ನೀವು ಎಷ್ಟು ಚೆನ್ನಾಗಿ ಅದಕ್ಕೆ ಟೈಮ್ ಕೊಡ್ತೀರೋ ಅದು ನಿಮ್ಮನ್ನು ಬೆಳೆಸುತ್ತೆ ಅಷ್ಟೇ. ಯೂಟ್ಯೂಬೇ ನಿಮ್ಮ ಒಂದು ಚಾನಲ್ನ ಕಂಟೆಂಟನ್ನು ಪುಷ್ ಮಾಡುತ್ತೆ ತುಂಬ ಜನರಿಗೆ ರೀಚ್ ಆಗೋದಕ್ಕೋಸ್ಕರ. ನೀವು ತುಂಬ ಕಂಟೆಂಟ್ನ ಹಾಕ್ತಾ ಇದ್ದರೆ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದ್ದರೆ, ನೀವು ಕನ್ಸಿಸ್ಟೆನ್ಸಿ ಇಲ್ಲ ಸುಮ್ಮನೆ ಯಾವಾಗಲೋ ಬಂದು ಏನೋ ಒಂದು ಅಪ್ಲೋಡ್ ಮಾಡ್ತೀರಾ ಅಂದರೆ ನೀವು ಯೂಟ್ಯೂಬರ್ ಆಗೋದಕ್ಕೆ ಆಗಲ್ಲ. ಈವನ್ ನಾನೇ ಆದರೂ ಆಗೋದಕ್ಕಾಗಲ್ಲ. ಅದು ವರ್ಕ್ ಆಗೋದೇ ಹಾಗೆ. ಸೊ ಆದಷ್ಟು ಕನ್ಸಿಸ್ಟೆನ್ಸಿಯಿಂದ ಒಂದೊಂದು ಒಳ್ಳೊಳ್ಳೆ ಕಂಟೆಂಟ್ನ ಅಪ್ಲೋಡ್ ಮಾಡ್ತೀರಿ. ಒಂದಲ್ಲ ಒಂದು ಬ್ರೇಕ್ ಥ್ರೂ ವಿಡಿಯೋ ನಿಮಗೆ ಆಗೇ ಆಗುತ್ತೆ. ಇದು ನಾನು ಹೇಳಬಲ್ಲೆ. ನನ್ನ ಎಕ್ಸ್ಪೀರಿಯನ್ಸ್ ನಿಮಗೆ ಹೆಲ್ಪ್ ಆಗಬಹುದು. ಸೊ ನಾನು ಅಷ್ಟು ಕನ್ಸಿಸ್ಟೆಂಟ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದು ಕಮ್ಮಿನೇ. ಆಮೇಲೆ ಒಂದು ಪಾಯಿಂಟಲ್ಲಿ ಒಂದು 3 ಮಂತ್ಸ್ ನಾನು ಸೈಲೆಂಟ್ ಆದೆ. ಯಾವುದೇ ವ್ಲಾಗ್ಸ್ ಕೂಡ ಹಾಕಿಲ್ಲ, ಯಾವುದೇ ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಬಟ್ ಶಾರ್ಟ್ಸ್ ಆದರೂ ನಾನು ಅಪ್ಲೋಡ್ ಮಾಡ್ತಾಯಿದ್ದೆ, ಅದನ್ನು ಮಿಸ್ ಮಾಡ್ತಾ ಇರಲಿಲ್ಲ. ಆ 3 ಮಂತ್ಸಲ್ಲಿ ನನ್ನ ಅಕೌಂಟ್ ಲೈಕ್ ಫ್ರೀಸ್ ಆಗಿತ್ತು ಥರ. ಸೊ ಅದಾದಮೇಲೆ ನಾನು ಮತ್ತೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಅದು ಒಂದು ರೇಂಜಿಗೆ ವ್ಯೂಸ್ ಹೋಗೋದಕ್ಕೆ ನಾನು ಯೂಟ್ಯೂಬೆಲ್ಲ ಪುಷ್ ಮಾಡ್ತಾ ಇರಲಿಲ್ಲ. ಅವಾಗ ಸ್ವಲ್ಪ ಕಷ್ಟ ಆಯಿತು. ಅಯ್ಯೋ ಏನಕ್ಕೆ ಹಿಂಗೆ ಮಾಡಿಕೊಂಡೆ, ಆ 3 ಮಂತ್ಸ್ ನಾನು ಏನಕ್ಕೆ ಅಪ್ಲೋಡ್ ಮಾಡಲಿಲ್ಲ ಅಂತ ನಾನೇ ತುಂಬ ಕೊರಗಿದ್ದೀನಿ. ನೀವು ಯಾರೂ ಆ ತಪ್ಪನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. 3 ಮಂತ್ಸ್ ಅಂದರೆ ಲೈಫಲ್ಲಾಗೋ ಬೇರೆ ಬೇರೆ ಕೆಲವೊಂದಷ್ಟು ವಿಷಯಗಳಿಂದ ಹೆಂಗೇಜ್ ಆಗಿ ಡಿಸ್ಟರ್ಬ್ ಆಗಿ ಕೆಲವೊಂದನ್ನು ನಂಗೆ ಮಾಡೋಕ್ಕಾಗಿರಲಿಲ್ಲ. ಬಟ್ ಅದು ತುಂಬ ತಪ್ಪು. ಏನೇ ಲೈಫಲ್ಲಿ ನಡೀತಾ ಇದ್ದರೂ ನಿಮ್ಮ ಪ್ಯಾಷನ್ ಏನಿದೆ, ನಿಮ್ಮ ವರ್ಕ್ ಏನಿದೆ, ಕರಿಯರ್ ಏನಿದೆ, ಅದರಲ್ಲಿ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಬಾರ್ದು ನಾವು. ಸೊ ಅದೇ ಲೆಸನ್ ನಾನು ಇವಾಗ ಕಲ್ತೀನಿ. ಹಾಗಾಗಿ ಆ ಥರ ಗ್ಯಾಪ್ ಕೊಟ್ಕೊಳ್ಳೋಕೆ ಹೋಗಬೇಡಿ. ಒಂದು ಬ್ರೇಕ್ ಥ್ರೂ ನಿಮಗೆ ಸಿಕ್ಕಿದಾಗ, ಒಂದು ವಿಡಿಯೋ ವೈರಲ್ ಆದಾಗ ಆದಷ್ಟು ಅಪ್ಲೋಡ್ ಮಾಡಿ, ಒಳ್ಳೊಳ್ಳೆ ಕಂಟೆಂಟು, ಒಳ್ಳೊಳ್ಳೆ ವ್ಲಾಗ್ಸ್ ಕೊಡೋದಕ್ಕೆ ಟ್ರೈ ಮಾಡಿ. ಅದಾದ ಮೇಲೆ ಹಂಗೆ ಸುಮ್ಮನೆ ನಾನು ಕೆಲವೊಂದಷ್ಟು ವೀಡಿಯೋಸ್ ನೋಡ್ತಿರ್ತೀನಿ. ಹೇಗೆ ಯಾರ್ಯಾರು ಹಿಂಗೆ ಈಗ ನನ್ನ ವೀಡಿಯೋ ಒಂದಷ್ಟು ಜನಕ್ಕೆ ಹಿಂಗೆ ಹೆಲ್ಪ್ ಆಗುತ್ತೋ ಆ ಥರ ನಾನು ಕೆಲವೊಂದಷ್ಟು ಜನರು ವೀಡಿಯೋ ನೋಡಿದ್ದೀನಿ. ಆವಾಗೆಲ್ಲ ನಾನು ಥಿಂಕ್ ಮಾಡಿದ್ದೆ, ಲೈಕ್ ಮ್ಯಾನಿಫೆಸ್ಟ್ ಮಾಡಿದ್ದೆ, ನಾನು ಒಂದಿನ ನನ್ನ ಮಾನಿಟೈಸೇಷನ್ ಆಗಿ ಆ ಜರ್ನಿನ ಎಲ್ರಿಗೂ ಶೇರ್ ಮಾಡಬೇಕು, ಅದರಿಂದ ಕೆಲವೊಂದಷ್ಟು ಜನಕ್ಕೆ ಯೂಸ್ ಆಗಬೇಕು ಅನ್ನೋದು ಒಂದಿನ ವಿಜುವಲೈಸ್ ಮಾಡ್ಕೊಂಡಿದ್ದೆ. ಇವತ್ತದು ನಿಜ ಆಗ್ತಾಯಿದೆ. ಹಾಗೆ ನೋಡಬೇಕಿದ್ರೆ ಒಬ್ಬರು ವ್ಲಾಗ್ ಅಥವಾ ಈ ಥರನೇ ಒಂದು ವಿಡಿಯೋ ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದರು. ಅವರು ಆ ವಿಡಿಯೋಲಿ ನಾನು ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ ಏನು ಫಾಲೋ ಮಾಡ್ತಿರ್ಲಿಲ್ಲ, ರ್ಯಾಂಡಮಾಗಿ ಫೀಡಲ್ಲಿ ಬಂದಿತ್ತು. ನಾನು ಜಸ್ಟ್ ಚೆಕ್ ಮಾಡಿದೆ. ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದರು ಅವ್ರ ಎಕ್ಸ್ಪೀರಿಯನ್ಸ್ ಮತ್ತು ಅವ್ರಿಗೆ ಹೇಗೆ ವೀಡಿಯೋಸ್ ವರ್ಕ್ ಆಯಿತು, ಹೆಂಗೆ ವೈರಲ್ ಆಯಿತು, ಎಷ್ಟು ದಿನಕ್ಕೆ ಅವ್ರಿಗೆ ಮಾನಿಟೈಸೇಷನ್ ಆಯಿತು, ಇದನ್ನೆಲ್ಲ ಮೆನ್ಷನ್ ಮಾಡಿದರು. ಹೀಗೆ ನೋಡ್ತಾ ನನಗೆ ಲೈವ್ ಬಗ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಲೈವಿಂದನೂ ಒಳ್ಳೆ ವಾಚರ್ಸ್ನ ನಾವು ಗಳಿಸ್ಬಹುದು ಅನ್ನೋ ಥಾಟ್ ಕೂಡ ನನಗೆ ಗೊತ್ತಾಗುತ್ತೆ ಕೆಲವು ವೀಡಿಯೋಯಿಂದ. ಆ್ಯಂಡ್ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅದಾದಮೇಲೆ ಬಟ್ ನಾನು ಸ್ವಲ್ಪ ಇಂಟ್ರೋವರ್ಟು, ಹಾಗಾಗಿ ಸ್ವಲ್ಪ ಅಲ್ಲ ಜಾಸ್ತಿನೇ ಇಂಟ್ರೋವರ್ಟು. ಆದರೂ ಓಕೆ ಲೆಟ್ಸ್ ಸಿ, ಲೈವ್ ಶುರು ಮಾಡಲಾ, ಏನು ಮಾತಾಡಲಿ, ಹೆಂಗೆ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದ ಟೈಮಲ್ಲಿ ಆ ವೀಡಿಯೋಲೆಲ್ಲ ಮೆನ್ಷನ್ ಮಾಡಿದರು, ತಲೆ ಕೆಡಿಸ್ಕೊಂಬೇಡಿ, 10 ಜನ ಇದ್ದರೂ ಪರವಾಗಿಲ್ಲ, ಒಬ್ಬರು ಇಬ್ಬರು ನೋಡ್ತಾ ಇದ್ದರೂ ಪರವಾಗಿಲ್ಲ, ಲೈವ್ ಮಾಡ್ತಾನೇ ಇರಿ, ಅದು ಪುಷ್ ಮಾಡುತ್ತೆ ವೀಡಿಯೋ. ಆಮೇಲೆ ನಿಮಗೆ ಇಂಟರ್ಯಾಕ್ಷನ್ ಚೆನ್ನಾಗಾಗುತ್ತೆ, ನಿಮಗೆ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ
ಸಬ್ಸ್ಕ್ರೈಬರ್ಸ್ ಜೊತೆ ಚೆನ್ನಾಗಿ ಇಂಟರಾಕ್ಟ್ ಬಿಲ್ಡ್ ಆಗಿ ಚಾನಲ್ ಚೆನ್ನಾಗಿ ಗ್ರೋ ಆಗುತ್ತೆ. ಬರೀ ಒಂದು ವಾಚರ್ಸ್ ಅಂತಲೇ ಅಲ್ಲ, ಲೈವಿಂದ ಚಾನಲ್ ಗ್ರೋತ್ಗೂ ಅದು ತುಂಬ ಯೂಸ್ಫುಲ್ ಅಂತ ನಾನು ನೋಡಿದೆ. ಸೊ ಒಂದಿನ ಹೀಗೆ ಕೂತ್ಕೊಂಡು ಆಫೀಸಲ್ಲಿ ವರ್ಕ್ ಮುಗ್ದಿತ್ತು, ಹಾಗೆ ಖಾಲಿ ಕೂತಿದ್ದೆ. ಆವಾಗ ಲೈವ್ ಓಪನ್ ಮಾಡಿದೆ. ಆ ಲೈವ್ ಟ್ಯಾಬ್ ಹೆಂಗಿರುತ್ತೆ, ಎಲ್ಲ ಹೆಂಗೆ ವರ್ಕ್ ಆಗುತ್ತೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನೀವು ನಂಬಲ್ಲ, ಲೈವ್ ಟ್ಯಾಬ್ ಓಪನ್ ಮಾಡಿ ಅಲ್ಲಿ ಮೆಸೇಜ್ ಬಂದರೆ ನಾನು ಸರ್ಚ್ ಮಾಡ್ತಾ ಇದ್ದೀನಿ, ಸರ್ಚ್ ಬಾರ್ ಎಲ್ಲಿದೆ, ಮೆಸೇಜಲ್ಲಿ ರಿಪ್ಲೈ ಮಾಡೋದಕ್ಕೆ. ಅದು ನಾನು ಲೈಫ್ ಲಾಂಗ್ ಮರೆಯಲ್ಲ. ಆಮೇಲೆ ನನ್ನ ಫ್ರೆಂಡ್ ಹೇಳ್ತಾಳೆ, ನೀನು ಮೆಸೇಜ್ ಮಾಡಬಾರ್ದು ಕಣೆ, ನೀನು ಮಾತಾಡಿ ಹೇಳಬೇಕಲ್ಲಿ, ಆನ್ಸರ್ ಮಾಡಬೇಕು, ಅವ್ರ ಜೊತೆ ಇಂಟರಾಕ್ಟ್ ಮಾಡಬೇಕಂತ. ಬಟ್ ಅವತ್ತು ಶುರು ಮಾಡಿದ್ದು ನನಗೆಷ್ಟು ಖುಷಿ ಕೊಡ್ತಂದರೆ ಆ ಥರ ಇಂಟರಾಕ್ಟ್ ಮಾಡಿದ್ದು. ಅದಾದಮೇಲೆ ನಾನು ತುಂಬ ಲೈವ್ ಸ್ಟ್ರೀಮಿಂಗ್ ಮಾಡಿದೆ. ಲೈವಿಂದ ನನಗೆ ಯೂಶ್ವಲಿ ತುಂಬ ಜನ ಪರಿಚಯ ಆದರು, ಒಂದು ರೀತಿ ಒಂದು ಫ್ಯಾಮಿಲಿ ಥರ. ಆಮೇಲೆ ನನಗೆ ಒಳ್ಳೆ ಕಮ್ಯುನಿಟಿ ಬಿಲ್ಡ್ ಆಯಿತು ಅಲ್ಲಿ. ಯಾರೋ ಒಂದು ನೆಗೆಟಿವ್ ಹೇಳೋದಾಗಲಿ, ನೆಗೆಟಿವ್ನ ಜಾಸ್ತಿ ತಲೆಗೆ ತುಂಬೋದಾಗಲಿ ಆ ಥರ ನನ್ನ ಲೈವ್ ಇರೋದೇ ಇಲ್ಲ. ತುಂಬ ಪಾಸಿಟಿವಿಟಿ ಕೊಡ್ತಾರೆ, ತುಂಬ ಗುಡ್ ಫೀಲಿಂಗ್ ಕೊಡ್ತಾರೆ. ನನಗೆ ತುಂಬ ರಿಲ್ಯಾಕ್ಸ್ ಅನಿಸೋದು. ಈವನ್ ಏನಾದರೂ ಬೇಜಾರಿದ್ದರೆ ಆ ಡೇಯಲ್ಲಿ ಏನಾದರೂ ಎಕ್ಕುಟ್ಟು ಹೋಗ್ತಾ ಇದ್ದರೆ ಬಂದು ಒಂದು ಲೈವ್ ಸ್ಟ್ರೀಮಿಂಗ್ ಮಾಡಿದ್ರೆ ಫುಲ್ ರಿಲ್ಯಾಕ್ಸ್ ಆಗ್ತಾಯಿದ್ದೆ. ಈವನ್ ನನ್ನ ಲೈವ್ ಜಾಯ್ನ್ ಆಗೋರು ಕೂಡ ಅದೇ ಫೀಡ್ಬ್ಯಾಕ್ ನನಗೆ ಹೇಳಿದರು. ಅದು ತುಂಬ ಖುಷಿ ಆಗುತ್ತೆ. ಅಲ್ಲಿ ನನಗೆ ಸಾಂಗ್ ಹೇಳೋದು, ಆಡೋದು ನಂಗೆ ಇಂಟ್ರೆಸ್ಟ್ ಇರೋದ್ರಿಂದ ಒಂದಷ್ಟು ರಿಕ್ವೆಸ್ಟ್ ಮಾಡೋ ಸಾಂಗ್ಗಳನ್ನು ಆಡೋದು, ಮತ್ತು ಅವ್ರ ಕಮೆಂಟ್ಸ್ ಜೊತೆ ಇಂಟರಾಕ್ಟ್ ಮಾಡೋದು, ಕೆಲವೊಂದು ಸತಿ ಕೆಲವೊಂದು ಗೇಮ್ ಆಡಿಸೋದು, ನಂಬರ್ ಫೈಂಡ್ ಔಟ್ ಮಾಡೋದು, ಆ ಥರ ಈ ಥರದ್ದೆಲ್ಲ ಮಾಡಿ ಲೈವ್ ಚೆನ್ನಾಗಿ ಶುರುವಾಯಿತು. ಚೆನ್ನಾಗಿ ಹೋಗ್ತಾ ಇದೆ ಕೂಡ ನಿಮ್ಮೆಲ್ಲರ ಸಪೋರ್ಟಿಂದ. ಸೊ ಆಮೇಲೆ ನನಗೆ ಗೊತ್ತಾಯಿತು ಲೈವಿಂದ ತುಂಬ ಚೆನ್ನಾಗಿ ನನಗೆ ವಾಚರ್ಸ್ ಸಿಗೋಕ್ಕೆ ಶುರುವಾಯಿತು. ಲೈವ್ ಶುರು ಮಾಡೋಕ್ಕೂ ಮುಂಚೆ ನಂದು 3,400 ವಾಚರ್ಸ್ ಕಂಪ್ಲೀಟ್ ಆಗಿತ್ತು. ಅಲ್ಲಿಂದ 600ನ ನಾನು ತುಂಬ ಸ್ಟ್ರಗಲ್ ಅಂತ ಅಲ್ಲ, ಎಲ್ಲ ಲೈವಿಂದನೇ ನಾನು ಮಾಡಿ ತಗೊಂಡಿರೋದು ವಾಚರ್ಸ್. ಏನಾದರೂ ಹೇಳಬೇಕಂದ್ರೆ, ಯಾಕಂದರೆ ಆವಾಗ ನಾನು ವ್ಲಾಗ್ಸ್ ಎಲ್ಲ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟು ಪೇಷನ್ಸಿಂದನೂ ಇರಲಿಲ್ಲ. ಸ್ವಲ್ಪ ವರ್ಕಲ್ಲೆಲ್ಲ ತುಂಬ ಬ್ಯುಸಿ ಆಗಿದ್ದರಿಂದ. ಅದಾದಮೇಲೆ ನಾನು ತುಂಬ ಕಂಫರ್ಟಬಲ್ ಆಗಿಬಿಟ್ಟೆ, ಮತ್ತು ನನಗೂ ಅದು ಮೆಂಟಲ್ ಹೆಲ್ತ್ಗೆ ಒಳ್ಳೆ ಹೀಲಿಂಗ್ ಥರ ಇತ್ತು. ಹಾಗಾಗಿ ನನಗೆ ಲೈವ್ ತುಂಬ ಹೆಲ್ಪ್ ಆಯಿತು. ಇನ್ನು 600 ವಾಚರ್ಸ್ನ ನಾನು ಲೈವಿಂದ ಮಾಡಿದೆ. 3,400 ಎಲ್ಲ ನನಗೆ ಹೇಳಿದ್ನಲ್ಲ, 1-2-3 ವೀಡಿಯೋ ಚೆನ್ನಾಗಿ ಹೋಗಿತ್ತು, ವಾಚರ್ಸ್ ಬಂದಿತ್ತು. ಆ್ಯಂಡ್ ಆ ಒಂದು ಮೇಜರ್ ವೀಡಿಯೋ ನನಗೆ ಒಳ್ಳೆ ವಾಚರ್ಸ್ ಕೊಟ್ಟಿತ್ತು. ಇದಿಷ್ಟು ವಾಚರ್ಸ್ ಕಂಪ್ಲೀಟ್ ಮಾಡಿದ್ವಿ. ಸೊ ನೀವು ಯಾರಾದರೂ ಶಾರ್ಟ್ಸಲ್ಲಿ ನೀವು ತುಂಬ ಅಷ್ಟು ಚೆನ್ನಾಗಿ ವೈರಲ್ ಆಗ್ತೀರಾ, ಚೆನ್ನಾಗಿ ಹೋಗ್ತಿದೆ ಅಂದರೆ ನೀವು ಅದನ್ನೇ ಚೂಸ್ ಮಾಡಿ, ನೋ ಇಶ್ಯೂಸ್. ಬಟ್ ಲಾಂಗ್ ಫಾರ್ಮೆಟ್ ವೀಡಿಯೋ ನೀವು ಮಾಡೋ ಥರ ಇದ್ದರೆ ನಿಮಗೆ ಲೈವ್ ಕೂಡ ಹೆಲ್ಪ್ ಆಗುತ್ತೆ. ಬಟ್ ಆ ಲೈವ್ ಸ್ಟ್ರೀಮಿಂಗ್ನ ನೀವು ಪಬ್ಲಿಕ್ಕಲ್ಲಿ ಪೋಸ್ಟ್ ಆಗುತ್ತೆ, ಅದು ಡೈರೆಕ್ಟಾಗಿ ಪೋಸ್ಟ್ ಮಾಡ್ಕೊಬೇಕು. ನೀವು ಪಬ್ಲಿಕ್ ಮಾಡದೆ ಪ್ರೈವೇಟ್ ಮಾಡಿ ಇಟ್ಕೊಂಡ್ರೆ ಆ ವಾಚರ್ಸ್ ಎಲ್ಲ ನಿಮಗೆ ಕೌಂಟ್ ಆಗಲ್ಲ, ಓಕೆನಾ? ಸೊ ಆ ವಿಡಿಯೋ ನೀವು ಲೈವ್ ಸ್ಟ್ರೀಮಿಂಗ್ ಏನಿದೆ ಅದು ಎಂಡ್ ಮಾಡಿದ್ಮೇಲೆ ಅದು ಆಟೋಮೆಟಿಕ್ ಪಬ್ಲಿಕ್ ಆಗುತ್ತೆ, ಪೋಸ್ಟ್ ಆಗುತ್ತೆ. ಸೊ ನೀವು ಅದು ಪೋಸ್ಟ್ ಆದಮೇಲೆ ವಾಚರ್ಸ್ ನಿಮಗೆ ಕೌಂಟ್ ಆಗ್ತಾ ಹೋಗುತ್ತೆ. ಇದಿಷ್ಟು ನಾನು ವಾಚರ್ಸ್ ಮುಗಿಸಿದ್ದ ಜರ್ನಿ. ಇನ್ ಡೆಪ್ತ್ ನಿಮಗೆ ಲೈವ್ ಸ್ಟ್ರೀಮಿಂಗ್ ಹೇಗೆಲ್ಲ ಮಾಡಿದೆ, ಅಥವಾ ವಾಚರ್ಸ್ ಯಾವ್ದ್ಯಾವ್ದ್ರಿಂದ ಹೆಂಗೆ ಬಂತು, ಇನ್ನೇನಾದರೂ ಇದ್ದರೆ ನಾನು ಇನ್ನೊಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಇದು ಬೇಸಿಕ್ ಆ್ಯಂಡ್ ಇದು ನನ್ನ ಜರ್ನಿ. ಒಂದು ವಿಡಿಯೋ ವೈರಲ್ ಆಗಿ ನಂಗೆ ಒಳ್ಳೆ ವಾಚರ್ಸ್ ವ್ಯೂಸ್ ಎಲ್ಲ ಬಂದ ಮೇಲೆ ಇನ್ನೊಂದು 2-3 ವೀಡಿಯೋನು 12K 2K 3K ಬಂದಿದೆ. ನಾಟ್ ಲೈಕ್ 82K ಎಲ್ಲ ಹೋಗಿಲ್ಲ. 82K ಹೋಗಿದ್ದು ಒಂದೇ ವಿಡಿಯೋ. ನಾನು ಅಪ್ಲೋಡ್ ಮಾಡಿರೋದು ತುಂಬ ಕಮ್ಮಿ ವಿಡಿಯೋ, ಲಾಂಗ್ ಫಾರ್ಮೇಟ್ ವೀಡಿಯೋಸ್. ಬಟ್ ಇನ್ಮೇಲೆ ನಾನು ತುಂಬ ಲಾಂಗ್ ಫಾರ್ಮೇಟ್ ವೀಡಿಯೋಸ್ ಅಥವಾ ವ್ಲಾಗ್ಸ್, ಒಳ್ಳೊಳ್ಳೆ ಕಂಟೆಂಟ್, ಎಂಟರ್ಟೈನ್ಮೆಂಟ್ ನಿಮ್ಮೆಲ್ರಿಗೂ ಕೊಡೋದಕ್ಕೆ ಟ್ರೈ ಮಾಡಲ್ಲ, ಕೊಡ್ತೀನಿ. ಡೆಫಿನೆಟ್ಲಿ ಮಾಡ್ತೀನಿ. ಬಿಕಾಸ್ ಅಷ್ಟು ಸಪೋರ್ಟಿವ್ ನನಗೆ ಎಲ್ಲಿ ಕಾಣಿಸುತ್ತೆ ಅಂದರೆ ಇನ್ ಪರ್ಸನ್ನೇ ಕೂತಿದ್ದೀನಿ ಅನ್ನೋ ಥರ ಡೈರೆಕ್ಟಾಗಿ ಆ ಸಪೋರ್ಟ್ ಲವ್ ಎಲ್ಲ ಲೈವಲ್ಲಿ ನಂಗೆ ತುಂಬ ಗೊತ್ತಾಗಿದೆ. ಅದು ಗೊತ್ತಾಗ್ತಾನೆ ಇದನ್ನು ಎಷ್ಟು ನಾನು ಸೀರಿಯಸ್ಸಾಗಿ ತೊಗೊಬೇಕು ಅನ್ನೋದು ನನಗೆ ಇಂಪ್ಯಾಕ್ಟ್ ಆಗಿದೆ ಮನಸ್ಸಿಗೆ. ಅದಿಲ್ಲ ಅಂದರೆ ನಂದೇನೋ ಯೂಟ್ಯೂಬ್ ಅಂದರೆ ಒಂದು ಕಮ್ಯುನಿಟಿ ಇದೆ, ಒಂದಷ್ಟು ಜನ ಇದ್ದಾರೆ, ನನಗೆ ಪ್ರೀತಿ ಕೊಡೋರು, ಸಪೋರ್ಟ್ ಮಾಡೋರು ಅನ್ನೋ ಥರ ಫೀಲ್ ಆಗುತ್ತೆ. ಅಷ್ಟು ಗುಡ್ ಫೀಲಿಂಗ್ ಕೊಟ್ಟಿರೋದು ನನ್ನ ಲೈವ್ ಜಾಯ್ನ್ ಆಗೋ ಪ್ರತಿಯೊಬ್ಬರಿಗೂ ನಾನು ತುಂಬ
ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ವೀಡಿಯೋಸಿಗೆ, ನನ್ನ ಚಾನಲಿಗೆ ಸಪೋರ್ಟ್ ಮಾಡಿರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ನಾನು ಕಮಿಟ್ ಆಗ್ತಿರೋದೇನೆಂದರೆ, ನಿಮಗೆಲ್ಲರಿಗೂ ನನ್ನ ಚಾನಲಿಂದ ಒಳ್ಳೊಳ್ಳೆ ವೀಡಿಯೋಸ್, ಹೆಲ್ಪ್ಫುಲ್ ಆಗ್ಬೋದು, ವ್ಲಾಗ್ ಆಗ್ಬೋದು, ಎಂಟರ್ಟೈನ್ಮೆಂಟ್ ಕೊಡೋವಂಥ ವ್ಲಾಗ್ಸ್ ಆಗ್ಬೋದು, ಇದನ್ನೆಲ್ಲ ನಾನು ಇನ್ಮೇಲೆ ಕೊಡ್ತಾ ಇರ್ತೀನಿ. ಹೀಗೆ ನಿಮ್ಮ ಸಿಹಿಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಸ್ವೀಟ್ ಸಮಾಚಾರ ಯಾವಾಗಲೂ ಸ್ವೀಟಾಗಿರಲಿ, ನೀವೆಲ್ಲರೂ ನನ್ನ ಸ್ವೀಟ್ಗಳು. ಸೊ ಇದಿಷ್ಟು ಕಂಪ್ಲೀಟ್ ಮಾನಿಟೈಸೇಷನ್ ಜರ್ನಿ. ಆ್ಯಂಡ್ ದ ಮೇಜರ್ ಪಾರ್ಟ್, ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ ಮೇಲಿದೆ ಮಾರಿ ಹಬ್ಬ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ನನ್ನ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡಿ ಇಲ್ಲೇ ಅಪ್ಲೋಡ್ ಮಾಡ್ತೀನಿ. ಚೆಕ್ಔಟ್ ಮಾಡಿ ನೋಡಿ. ಸೊ ಒಂದೇ ವಿಡಿಯೋ ಲಾಂಗ್ ಫಾರ್ಮೇಟಲ್ಲಿ ಬೇಡ, ನಿಮಗೆ ಅದೊಂದು ಪ್ರೋಸೆಸ್ ಹಿಂಗಿತ್ತು ಅಂತ ಒಂದು ಚಿಕ್ಕ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ನೋಡಿ ನಂಗೆ ಗೊತ್ತಾಗುತ್ತೆ. ನಾನು ಕೆಲವೊಂದಷ್ಟು ಇಶ್ಯೂನ ಫೇಸ್ ಮಾಡಿದ್ದೀನಿ, ಅದೆಲ್ಲ ನಾನು ನಿಮ್ಗೆ ಮೆನ್ಷನ್ ಮಾಡ್ತೀನಿ. ಮೇ ಬಿ ನಿಮಗೆ ಯೂಸ್ಫುಲ್ ಆಗ್ಬೋದು ಅದೆಲ್ಲ. ಸೊ ಇದಿಷ್ಟು 1 ವರ್ಷ ಲಾಸ್ಟ್ 365 ಡೇಸಲ್ಲಿ 4000 ವಾಚರ್ಸ್ ಕಂಪ್ಲೀಟ್ ಮಾಡಬೇಕಿತ್ತು. ಫೈನಲಿ 1 ವರ್ಷ ಆಗೋದಕ್ಕಿಂತ ಮುಂಚೆ ಕರೆಕ್ಟಾಗಿ ಕಂಪ್ಲೀಟ್ ಆಗಿ ಫೈನಲಿ ಮಾನಿಟೈಸೇಷನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಥ್ಯಾಂಕ್ಸ್ ಅ ಲಾಟ್.